ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ಲಾಗ್ ಏನು ಅಂದರೆ, ಇವತ್ತು ನನ್ನ ಫ್ರೆಂಡು ಅರಿಶಿನ ಶಾಸ್ತ್ರ ಇದೆ ಅವಳು, ಹಂಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಒಂದು ಸಣ್ಣ ಒಂದು ಲಾಗ್ ಮಾಡಬೇಕು ಅಂತ ಆಸೆ ಇತ್ತು, ಹಾಗಾಗಿ ಲಾಗ್ ಮಾಡ್ತಾ ಇದ್ದೀನಿ. ಅವಳದು ನಾಳೆ ರಿಸೆಪ್ಷನ್ ಇದೆ, ನಾಡಿದ್ದು ಮದುವೆ ಇದೆ. ಸೊ ಇವತ್ತು ಅರಿಶಿನ ಶಾಸ್ತ್ರ ನಡೆಸ್ತಾ ಇದ್ದಾರೆ. ನನಗೆ ಹೋಗೋಕ್ಕಾಗ್ತಿಲ್ಲ, ಬಟ್ ಆದರೂ ಅವಳು ಬಿಡ್ತಾ ಇಲ್ಲ, ಕಾಲ್ ಮಾಡಿ ಅಳ್ತಾ ಇದ್ದಾಳೆ ಬರಲೇಬೇಕು ಅಂತ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಅವಳಿಗೆ ನನ್ನ ಬೆಸ್ಟ್ ಫ್ರೆಂಡ್, ನನಗೂ ಕೂಡ ಅಷ್ಟೇ. ನಾನೇ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಪಾಪ, ಅವಳು ಒಬ್ಬಳೇ ಅಲ್ಲ. ಹಾಗಾಗಿ ಹೋಗ್ತಾ ಇದ್ದೀನಿ. ನನಗಂದ್ರೆ ತುಂಬ ಖುಷಿ ಆಗ್ತಿದೆ, ಅವಳು ಮದುವೆ ಆಗ್ತಾ ಇರೋದೆಲ್ಲ ನಂಗೆ ಸಖತ್ ಖುಷಿ ಇದೆ. ಆದರೂ ಸ್ವಲ್ಪ ಬೇಜಾರಿದೆ. ಮದುವೆ ಆದಮೇಲೆ ಯಾರ್ಯಾರ ಲೈಫ್ ಯಾವ್ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ಅವಳು ಈಗಿನ ಥರ ಮದುವೆ ಆದಮೇಲೂ ಇರ್ತಾಳ ಅನ್ನೋದೊಂದು ಬೇಜಾರಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಅವ್ರ ಹುಡುಗ ತುಂಬ ಫ್ರೀಯಾಗಿ ಬಿಡ್ತಾರೆ ನಾವೀಗ ನೋಡಿದ ಮಟ್ಟಿಗೆ. ಬಟ್ ಮುಂದೆ ಹೇಗೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಅದೊಂದು ಬೇಜಾರಿದೆ. ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ಲೈಫ್ಗಳು ಚೇಂಜ್ ಆಗಿಬಿಡ್ತವೆ ಅಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರಿದೆ. ಅದನ್ನು ಬಿಟ್ಟರೆ ಅವಳು ಮದುವೆ ಆಗ್ತಿದ್ದಾಳೆ ಅನ್ನೋದು ಮಾತ್ರ ತುಂಬಾ ಖುಷಿ ಇದೆ ನನಗೆ. ಅವಳಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋದು ಅವಳಿಗೆ ಎಷ್ಟು ಖುಷಿ ಇದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಗೋ ಅವಳ ಫ್ಯೂಚರು ಒಂದು ಕಡೆ ಸೆಟ್ಲ್ ಆಗ್ತಿದೆ ಅನ್ನೋದು ಒಂದು ತುಂಬ ಖುಷಿ ಇದೆ. ಅದೇ ರೀತಿ ಒಂದು ಸ್ವಲ್ಪ ಬೇಜಾರು ಕೂಡ ಇದೆ. ಓಕೆ, ಜಾಸ್ತಿ ಜಾಸ್ತಿ ಲಾಂಗ್ ಮಾಡೋದು ಬೇಡ ವಿಡಿಯೋನ. ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಅರಿಶಿನ ಶಾಸ್ತ್ರ ಎಲ್ಲ ಯಾವ್ಯಾವ ಥರ ಮಾಡ್ತಾರೆ, ಅವಳು ಏನು ಮಾಡ್ತಾ ಇದ್ದಾಳೆ ಎಲ್ಲನೂ ನಾನು ವಿಡಿಯೋಲಿ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್. Nagasandra. Next station is Nagasandra. ಫೈನಲಿ ಬಂದೆ ಇವ್ರ ಮನೆಗೆ. ಮದುವೆ ಹೆಣ್ಣು ಜ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಹಾಯ್ ಮಾಡೆ, ಹಾಯ್ ಮಾಡು. ಹಾಯ್, ಇವಳೇ ಮದುವೆ ಹೆಣ್ಣು, ಇವಳಿಗೆ ಮದುವೆ ಆಗ್ತಾ ಇರೋದು. ನಾಳೆ ರಿಸೆಪ್ಷನ್ ಇದೆ, ನಾಡಿದ್ದು ಮದುವೆ ಇದೆ. ಎಲ್ಲರೂ ಬಂದ್ಬಿಡಿ ಮದುವೆಗೆ. ಪಾಪ ಅವಳು ಎಲ್ರಿಗೂ ಜ್ಯೂಸ್ ಮಾಡ್ತಾ ಇದ್ದಾಳೆ. ಬ್ಯಾಕ್ ಸೈಡಲ್ಲಿ ಅವರಮ್ಮ ಅದು ಡೆಕೋರೇಷನ್ ಮಾಡ್ತಾ ಇದೆ. ಇವತ್ತು ಅರಿಶಿನ ಶಾಸ್ತ್ರ ಅಂತ ಹೇಳಿದ್ನಲ್ವ, ಸೊ ಹಾಗಾಗಿ ಅದಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಬನ್ನಿ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ಲರೂ ಇವಾಗೆಲ್ಲ ಟ್ರೆಂಡು ಅವೆಲ್ಲ ನಾವು ಹೇಳಿಸ್ಕೊಳಕತ್ತೀವಿ. ಗಂಡಸ್ರಿಗೆ ಸಡ್ಕೊಳಕಬೇಕು. ತಟ್ಟೆಗಳು ಈ ಥರದವು ಬೆಳಗುತ್ತವು ಇಲ್ಲ ಇದ್ರು. ಪ್ರೀತು, ಈಗ ಯಾವ್ದಿದು ಹಣ್ಣು ಕಾಯಿ ಕನ್ಕಡಿ ಯಾವ್ದವ ಇದು ಪ್ರೀತು ಮರಿ? ಯಾವ್ದಿದು ಚಪ್ರಕ್ ಪೂಜೆ ಮಾಡ್ಕೊ ಬಂದಿದ್ದ ಮತ್ತೆ ಹೋಗಕ್ಕೆ? ನಾನ್ಸೆನ್ಸ್. ನಾನು ಎತ್ತಿಟ್ಬಿಟ್ಟು ಬೇಗ ತಟ್ಟೆ ತಗೊಳದ ಎಲೆ ಅಡಿಕೆ ಒಂದಕ್ಕೆ. ಸಾರಿ, ಫೋಟೋಗ್ರಾಫರ್ ಬರ್ತಾರಲ್ಲ ಅದಕ್ಕೆ. ಇರೋ, ನೀವು ಅಮ್ಮನ ಸ್ವಲ್ಪ ವಿಡಿಯೋ ಮಾಡೋಣ. ಈ ಕೊಡೆ ಕರೆಕ್ಟಾಗಿ ಕೊಡೆ. ಹೋಗು ಬಾ. ಇಲ್ಲೇ ನಿಂತ್ಕೊಂಡು ನಂಗಾದ್ರೆ ನೋಡಿ. ಇವಳು ಮದುವೆ ಹಣ್ಣು ಆಗಿದ್ದು ಫೋನ್ ಎತ್ಕೊಬಾರೆ, ಅದೆತ್ಕೊಬಾರೆ, ಇದೆತ್ಕೊಬಾರೆ ಅಂತಾಳೆ. ಈಗ ಏನು ಪೂಜೆ ಮಾಡ್ತಾ ಇರೋದು ಹೇಳೆ? ಹಾಂ, ಹೇಳು ಹೇಳು, ಹಂಗೆ ಹೇಳು. ಏನು ಪೂಜೆ ಮಾಡ್ತೀರಾ ಇವಾಗ ಹೇಳು? ಚಪ್ರದ ಪೂಜೆ ಆದ್ಮೇಲೆ ಅಷ್ಟು ಶಾಸ್ತ್ರ ಇರುತ್ತೆ, ಅದಾದ್ಮೇಲೆ ಮಾಡೇ ಬರ್ತಾರೆ. ಇನ್ನೂ ಇಳಿಬೇಕಾ?
ಈಗ ಹೇಳು, ಎಲ್ರೂ ಕರಿ ನಿನ್ನ ಮದುವೆಗೆ. ಇದೊಂದು ಕೋತಿ ಬರುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲರೂ ಕರಿತೀನಿ. ನಮ್ಮ ಇವ್ರನ್ನೂ ಕರಿಗೆ, ನಮ್ಮ ಕಷ್ಟ ಅಂದರೆ ಏನಂತ ಹೇಳೋದು, ಇನ್ನು ಸಾರಿ ಎಲ್ಲ ಅವಳಿಗೆ ಫ್ರೆಂಡ್ ಯಾರೋ ಬಂದು ಮಾತಾಡ್ತಾ ಇದ್ದಾಳೆ. ಪೂಜೆ ಮಾಡೋದನ್ನ ನೆಕ್ಸ್ಟ್ ತೋರಿಸ್ತೀನಿ ರೀ, ಹೇಗೆ ಪೂಜೆ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಯಾಕೆ ಲೇಟ್ ಆಯಿತು? ಪೂಜೆ ನೋಡಿ ಹೇಗೆ ಮಾಡ್ತಾ ಇದ್ದಾಳೆ. ಪೂಜೆಗೆ ಯಾರು ಕಾಲ್ ಮಾಡಿದ್ರಲ್ಲ, ನಾನೇನು ನೀವೇನಾ? ಫ್ರೆಂಡಾ? ಆಫೀಸ್ JC ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಗೋರ್ಗುಂಟೆಪಾಳ್ಯ ಹತ್ರನಾ? ನಿಮಗೆ ಮ್ಯಾರೇಜ್ ಆಗಿದೆ? ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ನೋಡು. ನೋಡೆ, ಹಾಂ ಸಾಕು ಸಾಕು. ಲಾಗ್ ಹುಷಾರು, ಸೀರೆ ಮುಂದೆ ಹುಷಾರು. ಮದುವೆಗೆ ಬರ್ತೀರಾ? ಯಾರ್ಯಾರು? ನಾನು ನಮ್ಮ ಹಸ್ಬೆಂಡ್ ಅವರೇ ಬಿಟ್ಟು ಹೋದರು. ಅಂದರು ಕರೆದ್ರೆ ಬರಲಿಲ್ಲ. ಯಾವತ್ತು ಬರ್ತೀರಾ? ನಾಳೆ ಬರ್ತೀರಾ? ನಾಡ್ದು ಬರ್ತೀರಾ? ನಾಳೆನೇ ಬರ್ತೀರಾ? ಇರ್ತಾರಾ ನಿಮ್ಮ ಹಸ್ಬೆಂಡು? ನೀವು? ಎಲ್ಲ ಆಯ್ತು, ನೀವು ಫೋನ್ ಮಾಡು ಅಂತ. ಇವಾಗ ಎಲ್ಲ ಮುಗಿದ್ಮೇಲಾ? ಹಿಂಗೆ ಈ ಕಡೆ ಒಂದಿದೆ ನೋಡು. ಹಾಂ ಸಾಕು. ಫೋಟೋಗ್ರಾಫರ್ಸ್, ಪರ್ಸ್ನಲ್ ಅಸಿಸ್ಟೆಂಟ್ಸ್ ಎಲ್ಲ ನೀವೇ ತಾನೇ ಭೂಮಿ ಅವರು? ಹಾಂ ಹೌದು. ಹೆಂಗೆ ಹೇಳಿದ್ದಾರೆ ಅವಳ ಎಲ್ಲರ ಹತ್ರನೂ ಹೇಳ್ತಿರ್ತಾಳೆ. ಇವತ್ತೆಲ್ಲ ಪೂರ್ತಿ ಪಿನ್ ಹಾಕ್ಬಿಡ್ಬೇಕಾಗಿತ್ತು, ಬಿದೋಗುತ್ತೆ ಅಂತ. ಬ್ಲೌಸ್ಗಾ ಇದೆಯಾ ಪಿನ್ ನಿಮ್ಮ ಹತ್ರ ಎಕ್ಸ್ಟ್ರಾ? ಅಲ್ಲೇ ಕೆಳಗಡೆ ಇದೆಯಲ್ಲ, ಅದನ್ನೇ ಹಾಕ್ಬಿಡಿ. ವ್ಲಾಗ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಇಟ್ಕೊ. ಮುಗೀತಾ? ಇಷ್ಟೇನಾ? ಅಷ್ಟು ಇನ್ನೆಷ್ಟು? ಐ ಮಾಡೋ ಪೀಸ್ ಮಾಡ್ತಾ. ಹೌದು, ಭೂಮಿ ಲಾಕ್ಸ್ ಕನ್ನಡ. ಭೂಮಿ ಲಾಕ್ಸ್ ಕನ್ನಡ. ಇವನು ವಾಯ್ಸ್ ಹೆಂಗೆ ಕೊಡ್ತೀಯ ಅಂತೆಲ್ಲ ಕ್ವಶನ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ನಾನ್ ಸೆನ್ಸ್ ಕ್ವಶನ್. ಬಾರ ಇಲ್ಲಿ. ಈಗೇನಕ್ಕೆ ಬಂದಿದ್ದೀವಿ ಹೇಳು? ಬ್ಲಾಗ್ ಮಾಡ್ತಾ ಇದ್ದೀವಿ ಅಕ್ಕ. ಸರಿ ಕಣ, ಹೇಳೆ ಇಲ್ಲಿಗೆ ಏನಕ್ಕೆ ಬಂದಿರೋದು? ಈಗ ಫೋಟೋ ಶೂಟ್ ಮಾಡಕ್ಕೆ ಬಂದಿದ್ದೀವಿ. ಅವ್ರು ಓಡೋಗ್ತಾ ಇದ್ದಾರೆ ಎದ್ರುಕೊಂಡು. ಬೇಡ ಬೇಡ,
ಫ್ರೆಂಡ್ಸ್ ಇಲ್ಲಿ ಫೋಟೋ ಶೂಟ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನೀವು ಓಡೋಗ್ಬಿಡ್ತೀರಾ. ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾಳಂತೆ. ಗೊತ್ತಾಯ್ತು ಏನೋ ಕಿತಾಪತಿ ಮಾಡ್ತಾಳೆ ಅಂತಾಳೆ, ಅದಕ್ಕೆ ಭಯ ಅವಳಿಗೆ. ಬಫ್ತು ಪಂಪ್ ಇಲ್ಲ, ಅದೇ ತರುತ್ತೆ. ಅದಕ್ಕೆ ಸ್ವಲ್ಪ ಬಿಡು ಲೈಟಾಗಿ ನೀವು ಮಕ್ಕಕ್ಕೆ ಲಕ್ಷಣ ಹಚ್ತೀವಿ, ಫೇರನ್ ಸಾಕಲ್ವಾ? ಕ್ಯಾಮ್ರಾಗ ಡಲ್ಲಿಗೆ ಬೀಳುತ್ತಂತ ಅಷ್ಟೇ. ಕ್ಯಾಮ್ರಾಗ ಬರಲಿ ಅಂದ್ಬಿಟ್ಟು ಲ್ಯಾಕ್ಮಿ ಪೌಡರ್ ನನ್ನ ಕೈಗೆಲ್ಲ ಆಯ್ತು ನೋಡಿಲಿ ಸೂರ್ಯ ಎಲ್ಲ ಐತೆ ನೇಲ್ ಪಾಲಿಶು ಕೊಡಬೇಕು. ಹಾಕೊಟ್ಟು ನೇಲ್ ಪಾಲಿಶ್ ಡಬ್ಬ ತಗೊಂಡ್ಬೇಕಿತ್ತು ಇದೆಲ್ಲ ಮಾಡಿದ್ರೆ ಮಕ್ಕಳು ಕರೆಕ್ಟ್ ನೋಡಿ. ನಂತರ ಯಾರು ಸೀರೆ ಹೋಗ್ತಾರಲ್ಲ ತೋರಿಸ್ಕೊಂಡು ಅದೇ ಇನ್ನೊಂದು ಡಬ್ಬ ಐತೆ ನೋಡು ಒಳಗಡೆ ಕೆಳಗಿರೋದಾ? ಇವನ್ ಹೈಲೈಟ್ ಕಾಣಿಸ್ಬೇಕಂತೆ ನೋಡ್ಕೋಬಿಡಿ ಫ್ರೆಂಡ್ಸ್. ಇದು ಯಾರು ಗೊತ್ತಾ ಫ್ರೆಂಡ್ಸ್? ಹುಡುಗಿಯವರ ಅಣ್ಣ. ನೋಡ್ಕೋಬಿಡಿ, ಇವರೇ ಸುಮ್ಮನೆ ಕೂತಿದ್ದಾರೆ. ಏನು ಊಟ ತಿಂದ್ರಾ? ಏಕೆ? ನೀರು ಬಕೆಟ್ ಎಲ್ಲ ತೆಗ್ದು ಹಾಕ್ಲವಾ? ಮನಗೂ ಹೋಯ್ತಾರೆ ನೀರು. ಅವ್ರು ಮಾಡಿಸ್ತಾರ. ಇವ್ರನ್ನ ನೋಡಿ, ಇವ್ರ ಮೊಬೈಲ್ ನೋಡಿ. ಎಸ್, ನಮ್ಮ ಮೊಬೈಲ್ ನೋಡು. ಹಾಗೆ ಸೊಂಟ ಈ ಕಡೆ ಕ್ರಾಸ್ ಆಗಿ ಕುತ್ಕೊಂಡ್ಬಿಡ್ತೀನಿ ನಾನು ಕೂಡ. ಮಾಡು, ಸ್ವಲ್ಪ ಸ್ಮೈಲ್ ಇರಲಿ. ನೋಡಿ ಕ್ಯಾಮ್ರಾ ನೋಡಿ, ಸ್ಮೈಲ್ ಮಾಡಿ. ಇವನು ಹೈಲೈಟ್ ಕಾಣಿಸ್ಬೇಕಂತ ಇಲ್ಲೇ ಬರ್ತಿದ್ದಾನೆ. ಇವಾಗ ಕೊಡಿ, ಕ್ಯಾಮ್ರಾ ಆಫ್ ಮಾಡಿದ್ದೆ. ಫೋಟೋಗ್ರಾಫರ್ ನಮ್ಮ ಕಡೆ ನೀಟಾಗಿ ಮಾಡ್ರಮ್ಮ. ಇಲ್ಲಿಂದ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರ್ತಿದೆ ಫ್ರೆಂಡ್ಸ್. ಇವಳನ್ನ ಎಬ್ರಿಸ್ಬಿಟ್ಟು ನಾನೇ ಕುತ್ಕೊಬಿಟ್ಲ. ಇವನ್ ಮುಖ ತೋರ್ಸಿದಾರ ಕೊಡೋ. ಇಲ್ಲೋಡಿ ಆಂಟಿ, ಇಲ್ಲೋಡಿ ಹಾಗೆ ಇಲ್ಲೋಡಿ ಕ್ಯಾಮ್ರಾ ನೋಡಿ, ಕಣ್ಣು ಮುಚ್ಚಬೇಡಿ. ಕಳಿಸ್ತಾರ ಅವ್ರೆ ಮೊಬೈಲ್ ಸಣ್ಣ ಮಾಡ್ಕೋ. ಇವನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ನೋಡಿ ಅವರಣ್ಣ, ನೋಡಿ ಇವರೇ ಅವರಣ್ಣ. ನೋಡಿ ಆಂಟಿ, ನೋಡಿ ಮೇಕಪ್ ಚೆನ್ನಾಗಿತ್ತಾ? ನಾನೇ ಮಾಡಿರೋದು. ಮೇಕಪ್ ಬೇಕಾಗಿತ್ತು. ಇವಾಗ ನೋಡಿ, ನಾನು ಮೇಕಪ್ ಮಾಡಿರೋದ್ರಿಂದ ಫೋನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ನಿನ್ನ ತಂಗಿ ಹಂಗೆ ಇದ್ದಿದ್ದೇ ಇಲ್ಲ, ನನ್ನಿಂದ ಹಂಗಿರೋಕ್ಕೆ ಸಾಧ್ಯ. ಈ ಕಡೆ ನೋಡಿ. ಅಕ್ಕ ಒಳಗಡೆ ಬನ್ನಿ. ಕಣ್ಣು ಮುಚ್ಚಬೇಡಿ, ಹಾಗೆ ಅಕ್ಕ ಹಾಗೆ ಹೇಳ್ಕೊಳ್ಳಿ, ಕಣ್ಣು ಮುಚ್ಚಬೇಡಿ. ನೋಡಿ ಓಕೆ.
ವಿಡಿಯೋನ ಫೋಟೋನಾ? ಬೇಡ ಬೇಡ ಒಳಗಡೆ ಬನ್ನಿ ಚೆನ್ನಾಗಿ ಇಲ್ಲ ಚೆನ್ನಾಗಿ ಬರುತ್ತೆ ಏನಾಗಲ್ಲ. ಇಲ್ಲಿ ನೋಡು ಭೂಮಿ, ಕೈ ಸಾಕು ಗೋಡೆ ಅಮ್ಮ. ಆಗಿತ್ತು. ಓಕೆ ನೋ. ಹಾಂ ತೆಗ್ದಿದ್ದೀನಪ್ಪ. ಕಂಡುಬಿಡೆ ಕಂಡುಬಿಟ್ಟು ಖುಷಿ ಖುಷಿಯಾಗಿರು. ಹಾಗೆ ಹಾಗೆ ಅಷ್ಟೇ ಚಿಕನ್ ಮುಚ್ಚಿ ನೀರು ಹಾಕಿ ಹಾಕಿ ವಿಡಿಯೋ ಮಾಡ್ತಿದ್ಯಾ? ಫೋಟೋಸ್ ತೆಗಿಬೋದ್ರೆ ನಾನು ಫೋಟೋಸ್ ಹಂಗೆ ತೆಗಿಬೋದು. ಹಾಗೆ ಹೇಳ್ಕೊಳ್ಳಿ ಹಾಗೆ ಟಿಷ್ಕಾ ಸೂಪರ್ ಐಸ್ ಓಪನ್ ಮಾಡಿ ಕಣ್ಣು ಓಪನ್ ಮಾಡಿ ಆರಿಸ್ಕೋಬೇಡ ಕಣೆ, ಐಲೈನರ್ ಹೋಗ್ಬಿಡುತ್ತೆ ಆಮೇಲೆ. ಭೂತ ಆಗೋಯ್ತಳಿ ಇವಾಗ ಹಸ್ಕೊಂಡ್ರೆ. ಇದು ಮಾಡೋರಲ್ಲ ಫಸ್ಟೇ ಅವ್ರ 5 ಜನ ಓದ್ಬಿಡಿ. ನೀವೇ ಯಾರವ ಮಾಡಿದ್ದು? ಅಯ್ಯೋ ಆಯ್ತು ಹೋಯ್ತು. ನೀನು ಏನು ಮಾಡಬೇಡ, ಮುಖಾನೇ ಟಚ್ ಮಾಡಬೇಡ. ಟಚ್ ಮಾಡಿದ್ರೆ ಫುಲ್ ಫೋಟೋ. ಈಗಾಗಲೇ ಒಂದು ನಾಗವಲೆ ಆಗಿದೆ. ಇಲ್ಲೊಂದು ಇದು ಹೋಯ್ತು. ನೋಡಿ ಆಂಟಿ ಹೇಯ್ ಏ ಅದು ಪಾಪ ಉರಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಓ ಇವ್ ಅಕ್ಕನ ಫೋಟೋ ಅಕ್ಕ ನೋಡು ನೋಡು. ಹಾಂ ಸರಿ. ನಮ್ಮ ಅಣ್ಣ ತಂಗಿ ಅಲ್ವಾ ನಾನು, ಅದಕ್ಕೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫೋಟೋ ಬೇಡ. ಈಗ ಇದು ಮಾಡಿದ್ರೆ ಆನ್ ಆಗಿರುತ್ತೆ. ನನ್ನ ಕಡೆ ಸ್ಮೈಲು. ಆಂಟಿ ಇಲ್ಲೂ ನೋಡಿ ಹಂಗೆ. ಆಂಟಿ ನನ್ನ ಫೋಟೋ ಬೇಗ ಸಿಗೋದಿಲ್ಲ ನೋಡ್ರಿ. ಅದೇ ಅರ್ಶಿನ ಶಾಸ್ತ್ರ ಅಂದ್ರೆ ಮತ್ತೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಆಮೇಲೆ ಭೂಮಿ ಇಲ್ಲಿ ನೋಡು ಭೂಮಿ. ಹಿಂಗ್ ಮಾಡು. ನಿಮ್ ಚಿಹ್ನೆ ಇಲ್ವಾ? ಎಲ್ಲ ಅದೇ ಫುಲ್ ಏನೇ ನೋಡಿ ಫಾಸ್ಟ್ ಫೋಟೋ ಬೇಕಂದ್ರೆ ಇಲ್ಲಿ ನೋಡು. ಎಲ್ಲದಕ್ಕೂ ಪೀಸೆ ಕೊಡಕ್ಕಾಗಲ್ಲ ಕಣ, ಬರೀ ಪೀಸೆ ಹೇಳ್ತೇನೆ ನಿನ್ನಲ್ಲಿ. ಬೇರೆ ಫೋನ್ ಹೇಳ್ಕೊಡ. ಏನಿದು ಅವಳು ನೀರು ಹಾಕಿಸ್ಕೋಬೇಕಾದ್ರೆ ಹಿಂಗಿರ್ತಾಳೆ ಅಷ್ಟೇ. ನಾನು ನೋಡ್ಕೋತೀನಿ ಬಿಡೋನ್ನ. ನೀನು ತಲೆಗೆಡ್ಸ್ಕೋಬೇಡ. ಹೋಯ್ ಹಿಡ್ದ ಇಲ್ಲ ನೀನು. ಸಖತ್ತಾಗಿ ಬರ್ತೈತಲ್ವ ಈಗ. ಪಾಪ ನಿಂಗೆ ಟೆನ್ಷನ್ ಆಗೋಗ್ಬಿಟ್ಟಿದ್ಯಾ. ಇವರು ಪಾಪ ಮನೆಗೆ ಹೋಗ್ಬೇಕಂತೆ, ಪೂರ್ತಿ ಟೆನ್ಷನ್ ಆಗೋಗ್ಬಿಟ್ಟಿದ್ದಾರೆ. ಅಲ್ಲೊಬ್ಬ ಇದಾನೆ ನೋಡಿ, ವೇಸ್ಟ್ ಬಾಡಿ ಕರೀತಿದ್ದಾರೆ ನೋಡು. ಓಡೋಡು ಪೀಸ್ ಮಾಡೋ. ಅವಕ್ಕ ನನಗೆ ಪೋಸ್ ಕೊಡುತ್ತೆ ಜಾಸ್ತಿ.
ಅವಳಿಗೆ ಇಲ್ಲಿ ಸ್ಪ್ರೆಡ್ ಆಗಿರೋದು ಬೇಗ ಕಾಣ್ತಾ ಹೌದು ಗೊತ್ತಾಯ್ತು. ಆಮೇಲೆ ಇದು ಗುಡ್ಸಲು ಒಂದು ಬರ್ದಂತೆ ಗಂಡು ಮಗ ಪ್ರೀತಿಗೆ ಆಮೇಲೆ ಅರ್ಶನ ಕುಂಕುಮ ಐತಿ ಹಚ್ಚಿಕ್ರಿ ಅವಳಿಗೆ ಅರ್ಶನ ನಾಗರಾಜು ಎಲ್ಲಿ ಮಾಯ ಆಗ್ಬಿಡ್ತಿಯಲ್ಲ ಇದಕ್ಕಿದಂಗೆ. ಆಚೆ ಕೂತ್ಕೊಂಡಿದ್ದೆ, ನನಗೇನು ಕಾಣಿಸ್ತಾ ಇಲ್ಲ ಕೊಂಡ್ರೆ. ಲಾಗ್ ಇವನೊಬ್ಬನ ನೋಡ್ಕೊಂಬಿಡಿ ಫ್ರೆಂಡ್ಸ್, ಇವನ್ನ ನೋಡ್ತಾನೆ ಇರ್ಬೇಕಂತೀನಿ ಇವೆಲ್ಲ. ಜಾಗ ಬಿಟ್ಟೆ ಸೈಡ್. ಏನು ಗೊತ್ತಾ, ಇವಾಗ ನಮ್ಮ ಕ್ಯಾಮ್ರಾಮ್ಯಾನ್ ಹೋಗ್ತಾ ಇದ್ದಾರೆ, ಅವನ ಜೊತೆ ಸ್ವಲ್ಪ ಅವ್ನ ಪರಿಚಯ ಮಾಡ್ಕೊಂಬಿಡಿ. ಅವನ ಹೆಸರು, ಅವ್ನು ಏನು ಕೆಲಸ ಮಾಡ್ತಾನೆಲ್ಲ ಕೇಳಿ. ಹೇಳೋ, ಏನು ಕೆಲಸ ಮಾಡ್ತೀಯ ನೀನು? ಫೋಟೋಗ್ರಫಿ. ಜೋರಾಗಿ ಮಾತಾಡು ಸ್ವಲ್ಪ. ಫೋಟೋಗ್ರಫಿ. ಹೌದಾ? ಅಜಯ್ ನನ್ನ ಹೆಸರು. ಹಾಂ. ನಮ್ಮೂರು ಬಂದು ಮಧುಗಿರಿ. ಮಧುಗಿರಿ. ಹಾಂ. ಓಕೆ. ಇವಾಗ ನೀನು ಎಲ್ಗೆ ಹೋಗ್ತಿದ್ಯಾ? ಮನೆಗೆ ಹೋಗ್ತಿದ್ಯಾ ಅಂದರೆ ಸ್ಟುಡಿಯೋಗೆ ಹೋಗ್ತಾ ಇದೆಯಾ? ಹಾಂ. ಓಕೆ ಓಕೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡಿಬಿಡು. ಬಾಯ್ ಬಾಯ್ ಬಾಯ್. ಓಕೆ, ಎಲ್ಲ ಶಾಸ್ತ್ರಗಳು ಮುಗೀತು. ನಾನು ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಆಗಲೇ ಟೈಮ್ ಎಷ್ಟಾಗ್ಬಿಟ್ಟಿದೆ ಅಂದರೆ 5:30 ಆಗಿಬಿಟ್ಟಿದೆ. ಮತ್ತೆ ಇಲ್ಲೇ ಇರೋಕ್ಕಾಗಲ್ಲ. ಇವಳಂತೂ ಫೋರ್ಸ್ ಮಾಡ್ತಾವಳು ಇರು ಅಂತ, ಬಟ್ ಆಗಲ್ಲ. ನಾಳೆಗೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿರುತ್ತಲ್ಲ, ಸೊ ಆಗಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ. ಬಾಯ್. ಇವಳಿಗೂ ಬಾಯ್ ಮಾಡಿಬಿಡಿ. ಬಾಯ್. ಎಲ್ಲರೂ ಹೇಳ್ಬಿಡಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ. ನಾಳೆ ಮದುವೆ ವಿಡಿಯೋದು ಕೂಡ ನಾನು ಆದಷ್ಟು ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.